ಹೋರಾಟಿಗರ ದೌರ್ಜನ್ಯ ಖಂಡಿಸಿ ನಾಳೆ ಬಂದ್ಗೆ ಕರೆ ನೀಡಲಾಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಅಖಂಡ ಕರ್ನಾಟಕ ಬಂದ್ಗೆ ಈಗ ಒಂದಷ್ಟು ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ. ಹಾಗಿದ್ರೂ ಕೂಡ ನಾವು ನಾಳೆ ಕರ್ನಾಟಕ ಬಂದನ್ನ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಬಹುತೇಕ ಸಂಘಟನೆಗಳಿಂದ ನಾಳಿನ ಬಂದ್ಗೆ ಸಿಗದ ಸಹಮತ. ನೆಲ ಜಲ ಭಾಷೆಗಾಗಿ ಬಂದ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ವಾಟಾಳ್ ನಾಗರಾಜ್. ನಾಳೆ ಬಂದ್ ಇರುತ್ತಾ ಇರಲ್ವಾ ಅನ್ನೋದೇ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಶಾಲೆಗಳು ಯಥಾವತ್ತಾಗಿ ಶಾಲೆಗಳು ನಡೆಯುತ್ತೆ, ಎಕ್ಸಾಮ್ಸ್ಗಳು ಕೂಡ ಇರೋದ್ರಿಂದ ಪೋಷಕರಿಗೆ ಒಂದ್ ಕಡೆ ಆತಂಕ, ಮಕ್ಕಳನ್ನ ಯಾವ ರೀತಿಯಾಗಿ ಶಾಲೆಗೆ ಕಳಿಸ್ಬೇಕು ಅನ್ನುವಂಥದ್ರಲ್ಲಿ. ಮತ್ತೊಂದ್ ಕಡೆ ಈಗ ಹೋಟೆಲ್ ಇರ್ಬೋದು, ಬಸ್ ಇರ್ಬೋದು, ಅವೆಲ್ಲವೂ ಕೂಡ ನೈತಿಕ ಬೆಂಬಲವನ್ನಷ್ಟೇ ಕೊಟ್ಟಿರೋದು. ಆದ್ರೆ ನಾಳಿನ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಬಟ್ ಈಗ ಒಂದಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ಕೊಟ್ರೆ, ಇನ್ನೊಂದಷ್ಟು ಸಂಘಟನೆಗಳು ನಾವು ಬೆಂಬಲವನ್ನ ಸೂಚಿಸಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಇನ್ನು ಈ ವಿಚಾರದ ಬಗ್ಗೆ ವಾಟಾಳ್ ನಾಗರಾಜ್ ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ನಾಳೆ ಕರ್ನಾಟಕದ ಪರವಾಗಿ ಹಲವು ಹಕ್ಕೊತ್ತಾಯಗಳನ್ನ ಮುಂದೆ ಇಟ್ಕೊಂಡು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಹಾಗಿದ್ರೆ ನಾಳೆ ಬಂದ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ 18 ಜೊತೆ ಹಿರಿಯ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರಿದ್ದಾರೆ. ನಾವು ಮಾತಾಡ್ಸೋಣ. ಸರ್, ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಿ, ಯಾವ ರೀತಿಯಾಗಿದೆ ಸಿದ್ಧತೆ? ಕೆಲವು ಸಂಘಟನೆಗಳು ಬೆಂಬಲ ಇಲ್ಲ ಅಂತ ಹೇಳ್ತಾ ಇದೆ. ಇಲ್ಲ, ಅವರು ಬೆಂಬಲ ಇಲ್ಲ ಅನ್ನುವ ಇದು ಒಳ್ಳೆ ಆತ್ಮೀಯತೆ ಹೇಳ್ತಾ ಇಲ್ಲ. ಬಹಳ ನೋವಾಗಿದೆ ಅವ್ರಿಗೂ ನೋವಾಗಿದೆ. ಈಗ ಪ್ರವೀಣ್ ಕುಮಾರ್ ಶೆಟ್ಟಿ ಇರ್ಬೋದು, ನಾರಾಯಣ್ ಗೌಡ್ ಇರ್ಬೋದು, ಅವ್ರಿಗೆ ತೀರಾ ದ್ವೇಷದಿಂದ ಏನು ಹೇಳಿದ್ರೆ ಮಾತಲ್ಲ, ಅವ್ರಿಗೂ ನೋವಾಗಿದೆ. ಆ ದೃಷ್ಟಿಯಿಂದ ಎಲ್ಲರೂ ಬಂದ್ಗೆ, ಇದು ಸಮಗ್ರ ಕನ್ನಡಿಗರ ಬಂದು, ಕನ್ನಡಿಗರಿಗಾಗಿ ಬಂದು, ಕರ್ನಾಟಕಕ್ಕೆ ಬಂದು, ಕನ್ನಡದ ಕೂಗಿಗಾಗಿ ಬಂದು, ಕನ್ನಡದ ಶಕ್ತಿಗಾಗಿ ಬಂದು. ಆದ್ರಿಂದ ಈ ಬಂದು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿಂದ ಕೋಲಾರದವರೆಗೆ ಅದ್ಭುತವಾಗಿ ಬಂದು ಯಶಸ್ವಿ ಆಗತ್ತೆ. ನಿನ್ನೆ ನೀವು ಪ್ರಚಾರ ಮಾಡಕ್ ಹೋದ್ರಿ, ನಿಮ್ಮನ್ನ ವಶಕ್ಕೆ ತೆಗೆದುಕೊಂಡ್ರು. ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನ ಭೇಟಿ ಆಗಕ್ ಹೋದ್ರಿ, ಭೇಟಿ ಆಗಕ್ ಅವಕಾಶ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಂತಂದ್ರಿ. ಇಲ್ಲ, ಅವಕಾಶ ಸಿಕ್ತು. ಅದೆಲ್ಲ ಸಿಕ್ಕಿದ ಮೇಲೆ ನಡೆದಂತ ಅವಕಾಶ ಸಿಕ್ತು. ಅವ್ರ ಧೋರಣೆ ಇದೆಯಲ್ಲ, ನನಗೆ ಹಿಡಿಸ್ಲಿಲ್ಲ. ನಾನು ಒಬ್ಬ ಸೀನಿಯರ್, ನಾನೇನು ಹೇಳ್ಕೊಳಕ್ ಹೋಗಲ್ಲ, ನಾನೊಬ್ಬ ದೊಡ್ಡ ಮನುಷ್ಯ ಅಂತ ಹೇಳ್ಕೊಳಕ್. ಅವ್ರು ಅರ್ಥ ಮಾಡ್ಕೋಬೇಕಲ್ಲ ವಾಟಾಳ್ ನಾಗರಾಜ್ ಯಾರು, ಏನು ಅವ್ರ ಹಿನ್ನೆಲೆ ಏನು, ಅದೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ನಾಳೆ ಯಾವ ತರ ಸರ್? ನಾಳೆ ಏನೇನು ರೂಪರೇಷೆಗಳನ್ನ ಹಾಕೊಂಡಿದ್ದೀರಿ? ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಶಾಂತಿಯುತವಾದಂತ ಬಂದು, ಯಾರನ್ನು ನಾವು ನುಗ್ಗದಾಗ್ಲಿ, ಮಾಡೋದಾಗ್ಲಿ, ಅಂಗಡಿಗಳು ಮುಚ್ಚೋದಾಗ್ಲಿ ಯಾವುದು ಮಾಡಕ್ ಹೋಗಲ್ಲ. ಯಾಕೆಂತಂದ್ರೆ ಇದು ಸ್ವಾಭಿಮಾನ. ಅವರೇ ಕನ್ನಡಿಗರೇ ಮಾಡಬೇಕು. ನಾವಲ್ಲಿ ಹೋಗಿ ನೀವು ಬಾಗಿಲು ಮುಚ್ಚಿ ಅಂತಂದ್ರೆ ಅದು ಸರಿಯಲ್ಲ. ಯಾವತ್ತು ನಾವು ಮೇಲೆ ಒತ್ತಡ ಏರೋದಿಲ್ಲ. ಶಾಂತಿಯುತವಾಗಿ ಅವ್ರು ಏನ್ ಮಾಡ್ತಾರೆ ಮಾಡಿ. ನಾಳೆ ಯಾರಿದ್ರು ಯಾರಿಲ್ದಿದ್ರು ಬಂದಂತೂ ಹಾಗೆ ಮಾಡೇ ಮಾಡ್ತೀವಿ. ಇಲ್ಲ, ಬಂದಾಗುತ್ತೆ. 6 ಕೋಟಿ ಜನ ಇದ್ದಾರೆ. 6 ಕೋಟಿ ಜನ ಈ ಬಂದ್ಗೆ ಬೆಂಬಲಿಸಿದ್ದಾರೆ. ಕಾರಣ ಏನಂದ್ರೆ ಇದು ಸಮಗ್ರ ಕನ್ನಡಿಗರ ಬಂದ್. ಅದಕ್ಕಾಗಿ ಎಲ್ಲರ ಬಂದ್ ಹಾಗೆ ಆಗುತ್ತೆ. ಇದಿಷ್ಟು ಹಿರಿಯ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರ ಮಾತು. ನಾಳೆ ಯಾರಿದ್ರು ಯಾರಿಲ್ಲಿದ್ರು ಕರ್ನಾಟಕ ಬಂದ್ ಹಾಗೆ ಆಗುತ್ತೆ ಅನ್ನುವಂತ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಅವರು ಆಡ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಗೊಂದಲ ದ್ವಂದ್ವವನ್ನು ಉಂಟು ಮಾಡ್ತಿದ್ದಾರೆ. ಇಡೀ ಸಮೂಹ, ಸಾವಿರಾರು ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಬೆಂಬಲ ಕೊಡೋದ್ರ ಮುಖಾಂತರ ತಮ್ಮ ಶಕ್ತಿಯನ್ನ ತೋರಿಸಿದ್ದಾರೆ. ಆದ್ರಿಂದ ಈ ನೈತಿಕ ಬೆಂಬಲ, ಇನ್ನೊಂದು ಯಾವ್ದಾದ ಬೆಂಬಲಗಳು ಅಂತ ಹೇಳೋ ಬದಲು ನೇರವಾಗಿ ನಾಳೆ ನಡೀತಕ್ಕಂಥ ಅಖಂಡ ಕರ್ನಾಟಕದ ಬಂದ್ಗೆ ಸಂಪೂರ್ಣವಾಗಿ ಯಶಸ್ವಿಗೊಳಿಸೋದಕ್ಕೆ ಇಡೀ ಕರ್ನಾಟಕದ 7 ಕೋಟಿ ಕನ್ನಡಿಗರು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ನಾಳೆ ರಾಜ್ಯದಲ್ಲಿ ಹೋಟೆಲ್ಗಳು ಬಂದ್ ಆಗಲ್ಲ, ನೈತಿಕ ಬೆಂಬಲ ಘೋಷಿಸಿ ಸುಮ್ಮನಾಗ್ಬಿಟ್ಟಿದೆ ಒಂದಷ್ಟು ಹೋಟೆಲ್ ಸಂಘ. ಹೋಟೆಲ್ಗಳಿಗೆ
ಭದ್ರತೆ ಕೊಡಿ ಅಂತ ಹೇಳಿ ಗೃಹ ಸಚಿವರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಹೋಟೆಲ್ ಉದ್ಯಮಕ್ಕೆ ಬಂದ್ ದಿನದಂದು ರಕ್ಷಣೆ ನೀಡುವಂತೆ ಪತ್ರವನ್ನ ರವಾನಿಸಲಾಗಿದೆ. ನಾಳೆ ರಾಜ್ಯದಲ್ಲಿ ಹೋಟೆಲ್ಗಳು ಬಂದ್ ಆಗೋದಿಲ್ಲ, ನೈತಿಕ ಬೆಂಬಲವನ್ನಷ್ಟೇ ಘೋಷಣೆ ಮಾಡಿರೋದು. ಹೋಟೆಲ್ಗಳಿಗೆ ಭದ್ರತೆ ಕೊಡಿ ಅಂತ ಹೇಳಿ ಗೃಹ ಸಚಿವರಿಗೆ ಪತ್ರವನ್ನ ನೀಡಲಾಗಿದೆ. ಹೋಟೆಲ್ ಉದ್ಯಮಕ್ಕೆ ಬಂದ್ ದಿನದಂದು ರಕ್ಷಣೆ ನೀಡುವಂತೆ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋಟೆಲ್ ಉದ್ಯಮ ಬಂದ್ ಇರೋದಿಲ್ಲ, ಹೀಗಾಗಿ ಬಂದ್ ದಿನದಂದು ಹೋಟೆಲ್ ಉದ್ಯಮಕ್ಕೆ ರಕ್ಷಣೆ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ನಾಳೆ ಕರ್ನಾಟಕ ಬಂದ್ಗೆ ಒಂದಷ್ಟು ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದೆ. ಒಂದಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ಘೋಷಿಸಿರುವುದು, ಒಂದಷ್ಟು ಸಂಘಟನೆಗಳು ನಾವು ಬೆಂಬಲವನ್ನ ನೀಡೋದಿಲ್ಲ ಅಂತ ಹೇಳಿರುವಂಥದ್ದು. ಬಹುಶಃ ನಾಳೆ ಬಂದ್ ಆದ್ರೂ ಕೂಡ ಈಗ ಏನ್ ಖಾಸಗಿ ಹೋಟೆಲ್ಗಳಿದೆ, ಖಾಸಗಿ ಬಸ್ಗಳಿದೆ, ಯಥಾ ಪ್ರಕಾರವಾಗಿ ಅದು ಕೆಲಸವನ್ನ ನಿರ್ವಹಿಸುತ್ತೆ. ನಾಳೆ ಕರ್ನಾಟಕ ಬಂದ್ ಹೆಸರಲ್ಲಿ ಬಸ್ಗಳು ನಿಲ್ಲಲ್ಲ. ರಾಜ್ಯದಲ್ಲಿ ಎಲ್ಲಾ ಕಡೆ ಖಾಸಗಿ ಬಸ್ಗಳು ಓಡಾಡ್ತವೆ. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ನೈತಿಕ ಬೆಂಬಲ ಅಷ್ಟೇ, ಬಸ್ ನಿಲ್ಲಿಸಲ್ಲ. ರಾಜ್ಯದಲ್ಲಿ 6,000 ಬಸ್ಗಳು ಯಥಾಸ್ಥಿತಿ ಓಡಾಡುತ್ತೆ. ನ್ಯೂಸ್ 18ಗೆ ಕುಯ್ಯಾಡಿ ಸುರೇಶ್ ನಾಯಕ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಹೆಸರಲ್ಲಿ ಬಸ್ಗಳೇ ನಿಲ್ಲೋದಿಲ್ಲ. ಯಾಕಂದ್ರೆ ಪೋಷಕರಿಗೆ ಆತಂಕ, ನಾಳೆ ಎಕ್ಸಾಮ್ಸ್ ಇದೆ ಮಕ್ಕಳಿಗೆ, ಸೊ ಅಟ್ಲೀಸ್ಟ್ ಅವ್ರು ಶಾಲೆಗೆ ಹೋಗಬೇಕು ಅಂತ ಹೇಳಿ ಬಸ್ಗಳನ್ನ ಅವಲಂಬಿಸಿದಾಗ ಬಸ್ಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಪೋಷಕರು ಕೂಡ ಒಂದಷ್ಟು ಆತಂಕಕ್ಕೆ ಒಳಗಾಗಿದ್ರು. ಬಟ್ ಈಗ ರಾಜ್ಯದಲ್ಲಿ ಎಲ್ಲಾ ಕಡೆ ಖಾಸಗಿ ಬಸ್ಗಳು ಓಡಾಡ್ತವೆ. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸ್ ನಿಲ್ಸಲ್ಲ, ನಾವು ರಾಜ್ಯದಲ್ಲಿ 6,000 ಬಸ್ಗಳು ಯಥಾಸ್ಥಿತಿ ಓಡಾಡುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಸ್ ಮಾಲಕರ ಸಂಘದ ನೈತಿಕ ಬೆಂಬಲ ಇದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಂದಿನಂತೆ ಬಸ್ಸುಗಳು ಓಡ್ತವೆ. ಬಂದು ಕನ್ನಡಕ್ಕೆ ಅನ್ಯಾಯವಾದಾಗ ಬಸ್ ಮಾಲಕರದ್ರ ಒಟ್ಟಿಗೆ ನಾವು ಇದ್ದೇವೆ. ಆದರೆ ನಾಳೆಗೆ ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗುವುದರಿಂದ ಯಾವುದೇ ರೀತಿಯ ಬಂದ್ ಕರ್ನಾಟಕದಲ್ಲಿ ಇರುವುದಿಲ್ಲ. ಎಲ್ಲ ಬಸ್ಸುಗಳು ಎಂದಿನಂತೆ ಚಲಿಸ್ತವೆ. ಬಂದ್ಗೆ ನೈತಿಕ ಬೆಂಬಲ ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲಕರ ಸಂಘದ ವತಿಯಿಂದ ನೈತಿಕ ಬೆಂಬಲ ಇದೆ. ಖಾಸಗಿ ಬಸ್ ಮಾಲಕರ ಸಂಘದ ಮುಷ್ಕರ ಪ್ರತಿಭಟನೆ ಹೆಸರಲ್ಲಿ ಬಲವಂತದ ಬಂದ್ ಮಾಡೋ ಹಾಗಿಲ್ಲ. ಜನರಿಗೆ ತೊಂದರೆ, ಮೆರವಣಿಗೆ ಮಾಡಿದ್ರೆ ಸುಮ್ಮನಿರಲ್ಲ. ಬಂದ್ಗೆ ಬೆಂಬಲಿಸಿದವರಿಗೆ ಪೊಲೀಸರು ಎಚ್ಚರಿಕೆಯ ನೋಟಿಸ್ ಅನ್ನ ರವಾನೆ ಮಾಡಿದ್ದಾರೆ. ಈ ಮುಷ್ಕರ ಪ್ರತಿಭಟನೆ ಹೆಸರಲ್ಲಿ ಏನಾದ್ರೂ ಬಲವಂತವಾಗಿ ನೀವು ರೌಡಿಸಂ ಮಾಡಿ ಬಂದ್ ಮಾಡೋದಕ್ಕೆ ಹೋದ್ರೆ, ಜನರಿಗೆ ಏನಾದ್ರೂ ತೊಂದರೆ ಕೊಟ್ರೆ, ಮೆರವಣಿಗೆ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಹೇಳಿ ದಯಾನಂದ್ ಅವರು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಬಂದ್ಗೆ ಯಾರ್ಯಾರೆಲ್ಲ ಬೆಂಬಲವನ್ನ ಸೂಚಿಸಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಈಗ ದಯಾನಂದ್ ಒಂದು ರೀತಿಯಾದಂತಹ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒತ್ತಾಯ ಪೂರ್ವಕ ಬಂದ್ ಮಾಡಿದ್ರೆ ಕ್ರಮ ಅಂತ ಕಮಿಷನರ್ ದಯಾನಂದ್ ಹೇಳಿದ್ದಾರೆ. ಕಮಿಷನರ್ ದಯಾನಂದ್ ಮಾತಿಗೆ ಕೆರಳಿದ್ದಾರೆ. ವಾಟಾಳ್, ಸಾರಾ ಗೋವಿಂದ್ ಹಾಗೆ ಹನಿ ಟ್ರ್ಯಾಪ್ ಮಾಡಿಸಿದವರನ್ನ ಬಂಧಿಸಿ, ನಮ್ಮನ್ನಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೆಲವು ಸಂಘಟನೆಗಳು ಘೋಷಣೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಬೆಂಗಳೂರು ನಗರದಲ್ಲಿ ಕೂಡ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಭಂಗ ಆಗದ ರೀತಿಯಲ್ಲಿ, ಜೊತೆಗೆ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಈ ಬಂದ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳು ಆಗದ ರೀತಿಯಲ್ಲಿ ನಾವು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ ಮತ್ತು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ನಾಳೆ ಬೆಂಗಳೂರು ನಗರದಲ್ಲಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ, ಜೊತೆಗೆ ಸಾಮಾನ್ಯ ನಾಗರಿಕರಿಗೆ ಅವರವರ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅಡಚಣೆ ಆಗದಂತೆ ನಾವು ಪೊಲೀಸ್ ಇಲಾಖೆಯಿಂದ ಕ್ರಮಗಳನ್ನು ಕೈಗೊಳ್ಳಲಿದ್ದೇವೆ. ಬಲವಂತವಾಗಿ ಈಗಾಗಲೇ ಹೇಳಿದ್ದಾಗೆ ಒತ್ತಾಯಪೂರ್ವಕವಾಗಿ ಯಾರಾದರೂ ಬಂದನ್ನು ಅನುಷ್ಠಾನ ಮಾಡಲಿಕ್ಕೆ ಹೋದರೆ ಅವರುಗಳನ್ನು ನಾವು ಕಾನೂನು ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಈ ನಮ್ಮ ದಯವಿಲ್ಲದ ಆನಂದವಿಲ್ಲದ ನಮ್ಮ ದಯಾನಂದರವರು ನೋಡೋಣ ಅಂತ ನಾವು 3 ದಿನ ಹೋದೋ ಕುರ್ಚಿ ಅಡ್ತೂರ. ಇಲ್ಲಿ ಮಾತಿಲ್ಲ, ಕತೆ ಇಲ್ಲ, ಕಣ್ಣಿಲ್ಲ, ತುಟಿ 6 ಸಲ ಕೂತಿದ್ರು.
ನಾನು ಆಮೇಲೆ ಸ್ವಲ್ಪ ತೀಟೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ಕೂತ್ಕೋಬೇಕು ನಾವು ಒಂದೇ, ಇಲ್ಲಿ ಕೂತ್ಕೋಬೇಕಾ ಚೇರ್ ಹತ್ತೂರ ಇಲ್ಲಿ ಕೂತ್ಕೋಬೇಕಾ ಅಂದೆ. ಹ್ಞೂ ಅಂದ. ಆಮೇಲೆ ನಾನು ಹೇಳಿದೆ ಬಿಡಪ್ಪ ಇದಾಗಿ ಜಗಳ ಆಡೋದು, ಆಯ್ತು ಇಲ್ಲೇ ಕೂತ್ಕೊಂಡು. ಸರಿ ನೀವು ಏನು ಯಾಕೆ ನೀವು ಲಾರಿ ತಡೆದ್ರಿ? ಇಲ್ಲ ಬಂದ್ ಮಾಡಕ್ ಕೂಡುದು. ಅರೆ ಬಂದ್ ಮಾಡಕ್ ಕೂಡುದು ಅನ್ನೋ ವಿಚಾರ ನೀವ್ಯಾರು ಹೇಳಕ್ಕೆ? ಲಾರಿ ತರದ್ದೆ ಅಷ್ಟು ಕೇಳಿ, ಅಷ್ಟು ವಿಚಾರ ಹೇಳಿ. ಲಾರಿ ತರದ್ದೆ ಹೇಳಿ. ಇಲ್ಲ ಇಲ್ಲ ಅದನ್ನ ನೀವು ಪ್ರಚಾರ ಮಾಡಕ್ ಕೂಡುದು ಅಂತ ಹೇಳಿದ್ರು. ದಯಾನಂದ್ ಅವರೇ ಕಾನೂನು ಅಂದ್ರು. ಕಾನೂನು ಇದೆಯಾ? ಅದು ಅಲ್ಲಿವರೆಗೆ ಮುಖ ಗಂಟು ಹಾಕೊಂಡೆ ಮಾತಾಡ್ತಾ ಭಾರಿ ಗಂಟು ಹಾಕೊಂಡ್ಬಿಟ್ಟು ನಾವ್ ಏನ್ ಮಾಡಿದ್ರು ಆ ಮುಖವೇ ನಗ ಬರ್ತಿರ್ಲಿಲ್ಲ. ಇವತ್ತು ಸರ್ಕಾರ ನೀವು ಪೊಲೀಸರನ್ನ ಇಟ್ಕೊಂಡು ಪೊಲೀಸರನ್ನ ಮುಖಾಂತರ ಈ ಬಂಧನ ವ್ಯವಸ್ಥಿತವಾಗಿ ನೀವು ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ನೀವು ಯಾರನ್ನೇ ಹತ್ತಿಕ್ಬೇಕಾಗಿತ್ತು? ನಿನ್ನೆಯಿಂದ ನಿಮ್ಮ ಯೋಗ್ಯತೆಗಳೆಲ್ಲ ಗೊತ್ತಾಗ್ತಾ ಇದೆ. ಯಾರ್ಯಾರ ಯೋಗ್ಯತೆ ಏನೇನಂತ ಗೊತ್ತಾಗ್ತದೆ ಆ ಸಂಘದಲ್ಲಿ. ಅಂತ ಹನಿ ಟ್ರ್ಯಾಪ್ ಮಾಡ್ತಾ ಇದಾರಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ನಮ್ಮನ್ನಲ್ಲ. ಸುಮಾರು 48 ಶಾಸಕರನ್ನ ಹನಿ ಟ್ರ್ಯಾಪ್ ಮಾಡಿದಾರಲ್ಲ, ಅಂತವ್ರನ್ನ ನೀವು ಬಂಧಿಸಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇವತ್ತು ನಾವು ಈ ನಾಡಿಗೆ, ಈ ಭಾಷೆಗೆ, ಕನ್ನಡಿಗರ ಉದ್ಯೋಗಕ್ಕೆ, ಬೆಳಗಾಂನಲ್ಲಿ ಮರಾಠಿಗರ ಒಂದು ದಬ್ಬಾಳಿಕೆ, ದೌರ್ಜನ್ಯಕ್ಕೆ ನಾವು ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ, ಇವತ್ತು ನೀವು ಸರ್ವಾಧಿಕಾರ ತೋರಿಸ್ಕೊಂಡು ಅಧಿಕಾರ ಕೊಡ್ತಾರೆ ಜನ. ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ಳಿ. ಅಧಿಕಾರ ಕೊಟ್ಟಾಗ ಕನ್ನಡದ ಕೆಲಸವನ್ನು ಮಾಡಿ, ಕನ್ನಡಿಗರ ಕೆಲಸವನ್ನು ಮಾಡಿ, ಈ ನಾಡಿನ ಉದ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದು. ನಾಳೆ ಎಲ್ಲಾ ಪರೀಕ್ಷೆಗಳು ಯಥಾಸ್ಥಿತಿ ಇರುತ್ತೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಓಡಾಟಗಳು ಬಹುತೇಕ ಇರುತ್ತೆ. ಬಂದ್ಗೆ ಬೆಂಬಲ ನೀಡಿಲ್ಲ ಅಂತ ಸಚಿವರಿಂದಲೇ ಸ್ಪಷ್ಟನೆಯನ್ನ ನೀಡಲಾಗಿದೆ. ನಾಳೆ 5ನೇ ತರಗತಿ, 7ನೇ ತರಗತಿ, 9ನೇ ತರಗತಿಗಳಿಗೆ ಎಕ್ಸಾಮ್ಸ್ ಇರೋದ್ರಿಂದ ಇನ್ ಕೇಸ್ ಏನಾದರೂ ಕರ್ನಾಟಕ ಬಂದ್ ಆದಂತಹ ಸಂದರ್ಭದಲ್ಲಿ ಈ ಶಾಲೆಗಳು ಇರುತ್ತಾ, ಶಾಲೆಗಳಲ್ಲಿ ಪರೀಕ್ಷೆಗಳು ಇರುತ್ತಾ ಅನ್ನುವಂಥದ್ದು ಪೋಷಕರಿಗೆ ಒಂದು ರೀತಿಯಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು. ಬಟ್ ಪೋಷಕರು ಈಗ ಈ ಒಂದು ಮಾಹಿತಿಯನ್ನ ನೋಡಲೇಬೇಕು. ನಾಳೆ ಎಲ್ಲಾ ಪರೀಕ್ಷೆಗಳು ಕೂಡ ಯಥಾಸ್ಥಿತಿಯಾಗಿ ನಡೆಯುತ್ತೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಓಡಾಟಗಳು ಬಹುತೇಕವಾಗಿ ಇರುತ್ತೆ. ಬಂದ್ಗೆ ಬೆಂಬಲ ನೀಡಿಲ್ಲ ಅಂತ ಹೇಳಿ ಸಚಿವರೇ, ಈಗ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು, ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕೆಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ. ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. ಮತ್ತು ಇದು ಬಂದು ನಾಳೆ ಕರೆದಿರ್ತಕ್ಕಂಥದ್ದು ನಮ್ಮ ಯೂನಿಯನ್ಸ್ ಇದೆ ನಮ್ಮಲ್ಲಿ. ಅವ್ರ ಯೂನಿಯನ್ಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರ ಸಂಘಟನೆಗಳು ಬೆಂಬಲ ಕೊಡ್ತಾ ಇದ್ದಾರೋ, ಬೆಂಬಲ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸಂಘಟನೆಗಳೆಲ್ಲ ಒಂದಾಗಿ ಬೆಂಬಲ ಕೊಟ್ಟರೆ ಬಸ್ ಓಡೋದಿಲ್ಲ. ಅವ್ರು ಬೆಂಬಲ ಕೊಡಲಿಲ್ಲ ಅಂದರೆ ಬಸ್ಸು ಸಹಜವಾಗಿರುತ್ತೆ. ಈಗ ಅದು ಸರ್ಕಾರ ಇವತ್ತು ಅಧಿಕೃತವಾಗಿ ಯಾವುದೇ ಬಂದ್ಗೆ ಇದುವರೆಗೂ ತಮಗೆ ಗೊತ್ತಿದೆ ಯಾವುದೇ ಬೆಂಬಲ ಕೊಡ್ತಕ್ಕಂಥದ್ದು ಇಲ್ಲ. ಆದ್ದರಿಂದ ನಾವು ಕೂಡ ಅಷ್ಟೇ ನಾಳೆ ಅದಕ್ಕೆ ಬೆಂಬಲ ಸೂಚಿಸುವಂಥದ್ದು, ಮತ್ತೊಂದು ಸರ್ಕಾರದ ಮಟ್ಟದಲ್ಲಿ, ಉನ್ನತ ಮಟ್ಟದಲ್ಲಿ ಏನಾದರೂ ತೀರ್ಮಾನ ಆದರೆ ಅದೊಂದು. ಆದರೆ ಸದ್ಯಕ್ಕೆ ಆ ರೀತಿಯಾದ ತೀರ್ಮಾನ ಆಗಿಲ್ಲ. ಬಂದ್ ವಿಚಾರ ಅದು ಮೇನ್ ಬೋರ್ಡ್ ಎಕ್ಸಾಮ್ ಅಲ್ಲ ಅಂದ್ರೂ ಕೂಡ ಎಕ್ಸಾಮೇ. ಇವತ್ತು ಮಧ್ಯಾಹ್ನ ನಾನು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿ ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ. ಆಸ್ ಇಟ್ ಈಸ್ ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಬಂದ್ ವಿಚಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜನ್, ಈಗ ವಾಟಾಳ್ ನಾಗರಾಜ್ ಅವರೇನೋ ನಾಳೆ ಕರ್ನಾಟಕ ಬಂದ್ ಅಂತ ಹೇಳಿ ಕರೆ ಕೊಟ್ಬಿಟ್ಟಿದ್ದಾರೆ. ಬಟ್ ಒಂದಷ್ಟು ಸಂಘಟನೆಗಳು ನೈತಿಕ ಬೆಂಬಲ ಅಷ್ಟೇ ಕೊಟ್ಟಿರೋದು, ಒಂದಷ್ಟು ಸಂಘಟನೆಗಳು ನಾವು ಬೆಂಬಲ ಕೊಡೋದಿಲ್ಲ ಅಂತ ಹೇಳಿ. ಸರ್ಕಾರ ಕೂಡ ನಾವು ಇದಕ್ಕೆ ಬೆಂಬಲವನ್ನ ನೈತಿಕವಾಗಿ ಕೊಡಬಹುದಷ್ಟೇ, ಆದರೆ ಶಾಲೆಗಳನ್ನ, ಬಸ್ಗಳನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ನಾಳೆ ಏನೇನು ಇರುತ್ತೆ, ಏನೇನು ಇರಲ್ಲ? ಅಫ್ಕೋರ್ಸ್ ಈಗ ನಾಳೆ ಕರ್ನಾಟಕ ಬಂದ್ ಆಗುತ್ತೆ ಅನ್ನುವಂಥದ್ದೇ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ?
ಚೈತ್ರರಾಜ್, ಖಂಡಿತವಾಗ್ಲೂ ಕಳೆದ 1 ತಿಂಗಳ ಹಿಂದೆ ಕನ್ನಡ ಪರ ಸಂಘಟನೆಗಳು ಏನು ಬೆಳಗಾವಿಯಲ್ಲಿ MES ಪುಂಡಾಟವನ್ನು ಮೆರೆದಿತ್ತು. ಈ ಹಿನ್ನೆಲೆಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದು ನಾವು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿತ್ತು. ಅದಾದ ಬಳಿಕ ವಾಟಾಳ್ ನಾಗರಾಜ್ ಅವರ ನೇತೃತ್ವದ ಬಣ ಕರ್ನಾಟಕ ಬಂದ್ ಅಂದ್ರೆ ಈ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಘೋಷಣೆಯನ್ನ ಮಾಡುತ್ತೆ. ಅದಾದ ಬಳಿಕ ಸಾಕಷ್ಟು ಸಂಘಟನೆಗಳ ಬೆಂಬಲವನ್ನ ಕೋರಿಕೆ ಕೂಡ ವಾಟಾಳ್ ನಾಗರಾಜ್ ಬಣ ಮುಂದಾಗುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ನಮ್ಮ ಬೆಂಬಲ ಇಲ್ಲ, ಇದಕ್ಕೆ ನಮ್ಮ ನೈತಿಕ ಬೆಂಬಲ ಇದೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಈಗಾಗಲೇ ಏನು ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ 5, 6, 7, 8, 9 ಮೌಲ್ಯಾಂಕನ ಪರೀಕ್ಷೆ ನಡೀತಿದೆ. ಈ ಒಂದು ಮೌಲ್ಯಾಂಕನ ಪರೀಕ್ಷೆಗೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಸಂಪೂರ್ಣವಾಗಿ ಬಂದ್ಗೆ ಬೆಂಬಲ ಕೊಡೋದಿಲ್ಲ, ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ ಬಂದ್ ಮಾಡ್ತಿರುವಂತಹ ಉದ್ದೇಶ ಕನ್ನಡದ ನಾಡು ನುಡಿ ಜಲದ ವಿಚಾರವಾಗಿ ಬಂದನ್ನ ಮಾಡಲಾಗ್ತಿದೆ. ಇದು ಕನ್ನಡದ ರಕ್ಷಣೆಗೆ ಬೇಕಾಗಿರುವಂತಹ ವಿಚಾರ. ಆದ್ರೆ ಇದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡೋದಿಲ್ಲ, ನೈತಿಕ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಎಲ್ಲಾ ಡೆವಲಪ್ಮೆಂಟ್ಸ್ ಅನ್ನು ಗಮನಿಸಿದ ಸಂದರ್ಭದಲ್ಲಿ ನಾಳೆ ಯಥಾಪ್ರಕಾರವಾಗಿ ಪೊಲೀಸ್ ಇಲಾಖೆಯಿಂದ ಕೂಡ ವಾಟಾಳ್ ನಾಗರಾಜ್ ಜೊತೆಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿ ಆ ಒಂದು ಸಂಘಟನೆಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಏನು ಫ್ರೀಡಂ ಟೌನ್ ಅಲ್ಲಿಂದ ಫ್ರೀಡಂ ಪಾರ್ಕ್ ವರೆಗೆ ನಾವು ಪ್ರತಿಭಟನೆಯ ಜಾಥಾವನ್ನ ಮಾಡ್ತೀವಿ, ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಕರ್ನಾಟಕ ಬಂದ್ನ ಶಕ್ತಿ ಪ್ರದರ್ಶನವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಇದಕ್ಕೂ ಕೂಡ ಪೊಲೀಸರು ಈಗ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಒಂದು ವೇಳೆ ನೀವೇನಾದ್ರೂ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಭಾಗಿಯಾದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಏನು ಆದೇಶ ಇದೆ ಆ ಆದೇಶವನ್ನ ಉಲ್ಲಂಘನೆ ಮಾಡಿದಂತಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಮೇಲೆ ಕ್ರಮವನ್ನ ಜರುಗಿಸಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಯಾವೆಲ್ಲ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿವೋ ಆ ಒಂದು ಸಂಘಟನೆಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಈಗಾಗಲೇ ವಾಟಾಳ್ ನಾಗರಾಜ್ ಹೇಳ್ತಿರುವಂತದ್ದು ಇದು ಕನ್ನಡಿಗರಿಗಾಗಿ ನಾವು ಮಾಡ್ತಿರುವಂತಹ ಬಂದ್, ಇದು ನಮಗೋಸ್ಕರ ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಮಾಡ್ತಿರುವಂತಹ ಬಂದಲ್ಲ, ಇದು ಕನ್ನಡದ ಉಳಿವಿಗಾಗಿ ಕನ್ನಡಿಗರಿಗಾಗಿ ಮಾಡ್ತಿರುವಂತಹ ಬಂದ್. ಈ ಹಿನ್ನೆಲೆಯಲ್ಲಿ ಕನ್ನಡಿಗರಿಗೆ ಈ ಒಂದು ಬಂದ್ಗೆ ಬೆಂಬಲವನ್ನ ಕೊಡಬೇಕು ಅನ್ನುವಂಥ ಮಾತನ್ನ ವಾಟಾಳ್ ನಾಗರಾಜ್ ಹೇಳ್ತಿದ್ದಾರೆ. ಯಥಾ ಪ್ರಕಾರವಾಗಿ ಪೊಲೀಸರು ನಮ್ಮ ಮೇಲೆ ದರ್ಪವನ್ನು ತೋರಿಸ್ತಾರೆ, ಪೊಲೀಸ್ ದೌರ್ಜನ್ಯ ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ನಾಳೆ ಪ್ರತಿಭಟನೆಯನ್ನ ಮಾಡ್ತೀವಿ, ಬಂದನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಆದ್ರೆ ಏನು ನಾಳೆ ಬಂದಾದ ಸಂದರ್ಭದಲ್ಲಿ ಯಾವುದೆಲ್ಲ ಎಸೆನ್ಷಿಯಲ್ ಸರ್ವಿಸ್ ಏನು ಬೇಕು, ಮೆಡಿಕಲ್, ಹಾಲು, ಆಸ್ಪತ್ರೆ, ಸ್ಕೂಲ್ ಮತ್ತು ಬಸ್ಗಳು, ಕ್ಯಾಬ್ಗಳು, ಈ ಒಂದು ಓಡಾಟಗಳೇನಿರುತ್ತೆ ಈ ಎಲ್ಲವೂ ಕೂಡ ಯಥಾ ಪ್ರಕಾರವಾಗಿ ನಡೆಯಲಿದೆ. ಆಟೋಗಳು ಸುಮಾರು 65% ಕಾರ್ಯಾಚರಣೆಯನ್ನು ಮಾಡಲಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಚೈತ್ರ. ಓಕೆ ರಂಜನ್, ಥ್ಯಾಂಕ್ ಯು ಸೋ ಮಚ್.